ಮಾಡು. ಟೈಟಲ್ ಕೊಡ್ಲಿ ಉಂಟು, ಓಪನ್ ಮಾಡು. ಮದ್ದಿಮೆ ಅಂತ ಯಾರು ಅಜ್ಜದ ಮದ್ದಿಮೆ. ಅಮ್ಮ ನೋಡಿ, ಅಮ್ಮ ಬಾರಿ ಫಾಸ್ಟ್ ಉಂಟು ಇವತ್ತು. ಮತ್ತೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಹಾಯ್ ಫ್ರೆಂಡ್ಸ್, ನೋಡಿ ರೀಲ್ಸ್ ಮಾಡಲಿಕ್ಕೆ ಬಂದದ್ದು, ಮತ್ತೆ ಬೇಗ ಆಯಿತು ರೀಲ್ಸ್ ಎಲ್ಲ. ಆಮೇಲೆ ಈಗ ಹೊರಡೋದು, ಮತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡುವ ಅಂತೇಳಿ. ಬೆಳಿಗ್ಗಿಂದ ವೀಡಿಯೋ ಮಾಡಲಿಲ್ಲ ಮನೆಯಲ್ಲಿ, ಹಾಗೆ ಹೇಗೂ ನಾವು ರೀಲ್ಸ್ ಮಾಡಲಿಕ್ಕೆ ಬರ್ತೇವಲ್ಲ, ಸೊ ಅದರಲ್ಲಿ ಲಿಪ್ಸಿಂಗ್ ವೀಡಿಯೋ ಮಾಡುವ ಅಂತೇಳಿ. ಮೊನ್ನೆ ಫಾರಮ್ ಅಲ್ಲಿಗೆ ಹೋಗಿದ್ದೇವಲ್ಲ, ಸೊ ಅಲ್ಲಿ ಸ್ಪೆಕ್ಸ್ ಎಂತ ಸ್ಪೆಕ್ಸ್ ಎಲ್ಲ ತೆಗ್ದಿದ್ದೇವೆ, ಅದೇ ಗ್ಲಾಸು ಅದೆಲ್ಲ ತೆಗ್ದಿದ್ದೇವೆ. ಎರಡು ತೆಗ್ದಿದ್ದೇವೆ. ಸೊ ಇವತ್ತು 2 ಪರ್ಚೇಸಿಂಗ್ ಇನ್ನೂ ಮಾಡಲಿಕ್ಕೆ ಉಂಟು. ಯಾಕೆಲ್ಲ ಅದು ಕಾಸ್ಟ್ಲಿ ಅಲ್ಲ, ತುಂಬ ಬ್ರ್ಯಾಂಡೆಡ್ ಅಲ್ಲ. ಇದು ಮೊನ್ನೆ ಫಾರಮ್ ಪಿಜ್ಜಾ ಮಾಲಲ್ಲಿ ನಾವು ಸನ್ ಗ್ಲಾಸ್ ತಗೊಂಡಿದ್ವಲ್ಲ, ಸೊ ಈಗ ನಾವು ಸ್ವಲ್ಪ ಎಕ್ಸ್ಟ್ರಾ ಇನ್ನೊಂದು ಬೇಕಿತ್ತು, ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಹಾಗೆ ಮೊನ್ನೆ ಒಂದು ಪರ್ಚೇಸಿಂಗ್ ಆಯ್ತಲ್ಲ, ಸನ್ ಗ್ಲಾಸ್ ತಗೊಂಡಿದ್ದೆವು. ಸೊ ಇವತ್ತೊಂದು 2 ಪರ್ಚೇಸಿಂಗ್ ಮಾಡುವ ಅಂತ ಹೊರಡಿದ್ದೇವೆ. ಮೊನ್ನೆ ಅಂತ ಹೇಳಿದ್ರೆ ತಗೊಳ್ಳಿಕ್ಕಾಗಲಿಲ್ಲ, ಯಾಕೆ ಹೇಳಿದ್ರೆ ಇನ್ನು ಅವರು ಬೇರೆ ಬೇರೆ ವೆರೈಟಿದು ಬರ್ತದೆ ಅಂತ ಹೇಳಿದ್ರೆ, ಅದು ಬ್ರ್ಯಾಂಡೆಡ್ ಅಲ್ಲ ಕಂಪನಿ, ಬ್ರ್ಯಾಂಡೆಡ್ ಕಂಪನಿ. ಸೊ ಇವತ್ತು ಬರ್ತದೆ, ಇವತ್ತು ಇರ್ಬೋದು. ಹಾಗೆ ಹೊರಟದು ನಾವು, ಮತ್ತೆ ಹೋಗಿ ಬರುವ ಅಂತ. ಅಲ್ಲ ನಿಂಗೆಂತ ಬೇಕು ಅಲ್ಲಿಂದ? ಇವಳು ಕೂದಲು ಫುಲ್ ಬಿಡ್ಲಿಕ್ಕೆ ಹೇಳಿದ್ದು ಕೂದಲನ್ನು, ಯಾಕೆ ಹೇಳಿದ್ರೆ ತಲೆಗೆ ಸ್ನಾನ ಮಾಡಿದಲ್ಲ, ಗಾಳಿ ವರ್ಷಕ್ಕೊಂದ್ಸಲ ಮಾಡುದು, ಫುಲ್ ಬಿಡು ಅಂತ ಹೇಳಿ. ವರ್ಷಕ್ಕೊಂದ್ಸಲ ಮಾಡುದ ಸ್ನಾನ? ವರ್ಷಕ್ಕೊಂದ್ಸಲ ತಲೆಗೆ ಮಾಡುದ? ಹೌದು. ಹಾಗೆ ಅವಳ ಹತ್ರ ಹೇಳಿದು, ಯಾಕೆ ಹೇಳಿದ್ರೆ ಇಲ್ಲಿ ಗಾಳಿ ಬರ್ತದಲ್ಲ, ಸ್ವಲ್ಪ ಡ್ರೈ ಬೇಗ ಆಗ್ತದೆ, ಹಾಗೆ ಫುಲ್ ಬಿಡು ಅಂತೇಳಿ. ಮೊನ್ನೆ ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಅಲ್ಲಿ ಫಾರಮ್ಮಿಗೆ ಹೋದದ್ದು, ಆಗ ಒಂದು ಸನ್ ಗ್ಲಾಸ್ ಮಮ್ಮಿ ಪರ್ಚೇಸ್ ಮಾಡಿದ್ವಿ. ಇವತ್ತು ನನಗೆ ಮತ್ತೆ ತಂಗಿಗೆ ತೆಗಿತಿದ್ದೇವೆ, ಡ್ಯಾಡಿ ಎಲ್ಲ ಅಕ್ಕ ಎಲ್ಲ ನಮಗೆ ಕೊಡ್ತಾರೆ. ಹೌದು, ನೀವು ಹೇಳಿದ್ರಲ್ಲ ಎಂತ ಚಿನ್ನು ನನಗೆ ಬೇಕು ವೈಟ್ ಗ್ಲಾಸ್ ಬೇಕು ಅಂತ. ತೆಗೆದು ಕೊಡುದಿಲ್ಲ, ವೈಟ್ ಇಲ್ಲ, ಅದು ಕೊಡುದಿಲ್ಲ, ಬೇರೆ ತೆಗೆದು ಕೊಡ್ತೇವೆ. ಅಮ್ಮ ಎಂತ ಮಾಡುದಲ್ಲಿ? ರೋಡ್ ಸೈಡ್ ಕಸಾಲ ತೆಗೆದು ಮಗಳಿಗೆ ಕೂಡ ಅದೇ ಅಲ್ಲ, ಮಗಳಿಗೆ ಕೂಡ ಅದೇ ಇದು ಬರ್ತದಲ್ಲ ಬ್ಲಡ್, ಅದೇ ನಾನು ಅದು ಗಿಡಗಳ ಮೇಲೆಲ್ಲ ತುಂಬಾ ಪ್ರೀತಿ. ನೀ ತುಂಡು ಮಾಡಿ ಬಿಸಾಡಿದಿ ಗಿಡವನ್ನು, ಖುಷಿ ಆಗ್ತದೆ. ಗಿಡವನ್ನು ತುಂಡು ಮಾಡಿ ಬಿಸಾಡಿದಿ, ಅದು ಚಂದ ಕಾಣ್ತದೆ, ಹಾಗೆ ಚಂದ ಕಾಣ್ತದೆ. ಅದನ್ನು ಹೀಗೆ ಮಾಡಿ ನೋಡುವ ಅಂತ ಅಷ್ಟೇ. ತುಂಡು ಮಾಡಿದಿ ಬಿಸಾಡಿದಿ, ತುಂಡು ಮಾಡಿದ ಟ್ರೈ ಮಾಡಿ, ಪ್ರೂಫ್ ಉಂಟು, ವಿಡಿಯೋ ಇಟ್ಟರು ಪ್ರೂಫ್ ಉಂಟು ಅಲ್ಲ ಜನ. ಚಂದ ಕಾಣ್ತದೆ, ತುಂಬಾ ಚಂದ ಬಂದಿದೆ. ಹಾಗೆ ಇಲ್ಲಿ ಎಲ್ಲ ಫೋಟೋಶೂಟ್ ಎಲ್ಲ ಆಯ್ತು. ಈ ಸೀನಲ್ಲಿ ಫೋಟೋಶೂಟ್ ಎಲ್ಲ ಚಂದ ಬರ್ತದೆ. ಇಲ್ಲಿ ಇನ್ನು ನಾವು ಹೊರಡ್ತೇವೆ ಫ್ರೆಂಡ್ಸ್, ಯಾಕೆ ಹೇಳಿದ್ರೆ ಅಲ್ಲಿ ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ. ಅಲ್ಲಿ ನಿಮ್ಗೆ ವಿಡಿಯೋ ಉಂಟು, ಬೇಜಾರು ಮಾಡಬೇಡಿ, ನಿಮಗೆ ವಿಡಿಯೋ ಉಂಟು, ಏನು ಬೇಜಾರು ಮಾಡಬೇಡಿ. ಇಲ್ಲಿಗೆ ಕಟ್ ಆಗುದಿಲ್ಲ ವಿಡಿಯೋ, ಇನ್ನು ಕಂಟಿನ್ಯೂ ಆಗ್ತದೆ. ಯಾಕಂದ್ರೆ ನಾವು ಇಲ್ಲಿ ಬಾಕಿ ಆದರೆ ಇನ್ನು ಲೇಟ್ ಆಗ್ತದೆ, ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸು ಬರುದಿಲ್ಲ. ನಮ್ಮನ್ನೆಲ್ಲ ನೋಡಿ ಹೋಗ್ತಾರೆ, ಆರ್ನ್ ಆಗ್ತಾರೆ. ಯಾಕೆ ಹೇಳಿದ್ರೆ ನಾವು ಈಗ ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ, ಎಲ್ಲರಿಗೂ ಅಂದರೆ ಪರಿಚಯ ಆಗ್ತದಲ್ಲ ವಿಡಿಯೋ ನೋಡಿ. ಸೊ ನಮಗೆ ಅಂದರೆ ಬೇಗ ಹೊರಡಬೇಕು, ಅದಕ್ಕೋಸ್ಕರ ಮತ್ತೆ ಲೇಟ್ ಆಗ್ತದೆ. ಮತ್ತು ಬೇರೆ ಅಂತ ಇಲ್ಲ, ಬೇರೆ ನಿಮ್ಮದೇನಾದರೂ ಇದ್ದರೆ ನಮ್ಮ ಕಮೆಂಟಲ್ಲಿ ತಿಳಿಸಿ. ಮತ್ತು ವೀಡಿಯೋ ಎಲ್ಲ ಹೇಗೆ ಬರ್ತಾ ಉಂಟು ಅದನ್ನು ಕೂಡ ತಿಳಿಸಿ, ಹೇಗೆಲ್ಲ ವೀಡಿಯೋ ಬರ್ತದಂತೇಳಿ. ಮತ್ತು ಇನ್ನೇನೆಲ್ಲ ವೀಡಿಯೋ ಬೇಕು ಅದನ್ನು ಕೂಡ ತಿಳಿಸಿ. ಮತ್ತೊಬ್ಬರು ಮೊನ್ನೆ ಫೇಸ್ಬುಕ್ಕಲ್ಲಿ ಬಂದಿದೆ ಒಂದು ದಾಂಪತ್ಯ ಜೀವನದ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್ ಅಂತೇಳಿ. ಅದರ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ಉಂಟು, ಅದನ್ನು ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ದಾಂಪತ್ಯ ಜೀವನ ಹೀಗೆಲ್ಲ ಹೋಯ್ತು ನಮ್ಮದು, ಅದರ ಬಗ್ಗೆ ಕೆಲವೆಲ್ಲ ಸಲಹೆಗಳು ಕೊಡಿ ಅಂತ ಕೇಳಿದ್ದಾರೆ. ಹಾಗೆ ಇನ್ನು ಯಜಮಾನರಿದ್ದಾರೆ, ಅವರು ಕೂಡ ಕೊಡಬೇಕು. ಕಾಲು ನಾನು ಕೊಟ್ಟರೆ ಸಾಕಾಗುದಿಲ್ಲ, ನೀವು ಸಹ ಕೊಡಬೇಕು, ಗೊತ್ತಾಯ್ತು? ಲೇಡೀಸ್ ಕೊಡುವ, ಜೆಂಟ್ಸ್ ಕೊಡ್ತೇವೆ. ಅದು ಇಬ್ರು ಒಟ್ಟಿಗೆ ಕೊಡಿ, ಇಬ್ರು ಸಲಹೆ ಕೊಡಿ. ನಾವು ಸ್ಟೇಷನ್ಲಿ ಕೊಡ್ತೇವೆ ಜಾಸ್ತಿಯಾಗಿ. ಇಲ್ಲಿ ನೋಡಿ ರಿಸರ್ವ್ ಮಾಡಿ ಇಟ್ಟದ್ದು, ಎದುರು ಸೀಟು ಬೇಕಂತ ಅದಕ್ಕೆ ರಿಸರ್ವ್ ಮಾಡಿ ಇಟ್ಟಿದ್ದಾಳೆ ನೋಡಿ, ಒಳ್ಳೆ ಕೂತ್ಕೊಂಡು ಹತ್ತಿ. ಮತ್ತೆ ಲೇಟ್ ಆಗ್ತದೆ ಅಂತೇಳಿ ಹಸಿವು ಸಾಕ್ತಾರೆ, ಮತ್ತೆ ಹಸಿವು ಆಗ್ಲಿಕ್ಕೆ ಶುರು ಆಗ್ತದೆ. ಅಪ್ಲೋಡ್ ಮಾಡಿ ವಿಡಿಯೋ ರೀಲ್ ಅಪ್ಲೋಡ್ ಮಾಡಿ ಹತ್ತು. ನಂಗೆ ಹಿಂದೆ ಆಗುದಿಲ್ಲ ಚಿನ್ನ. ತಾಯಿ ಮಗಳಿಗೆ ಇದು ನೋಡಿ, ನಾನು ಫ್ರಂಟ್ ಸೀಟ್ ಅಂತ ತಗೊಂಡು ನೋಡಿ, ಅವಳು ಬಿಡುದಿಲ್ಲ, ಲಾಕ್ ಹಾಕಿ ಇಟ್ಟಿದ್ದಾಳೆ. ಇಲ್ಲಿ ತಾಯಿ ಬಿಡುದಿಲ್ಲ, ನಿಂತುಕೊಂಡಿದ್ದಾರೆ. ತಾಯಿ ನಿಂತುಕೊಂಡಿದೆ, ಇದು ಬೇಡ ಹೊರಗೆ. ನೀನು ಕಾಯಿ ಆಚೆ ಒಳಗಿಡ್ಬೇಡಿ, ಡೋರ್ ಹಾಕೋ ಆಗುತ್ತೆ. ಹಾಗೆ ಅಲ್ಲ, ಅವಳ ಕೆಲಸ ಮಾಡ್ತಿದ್ದಾಳೆ ನೋಡಿ, ಅವಳು ರೀಲ್ ಅಪ್ಲೋಡ್ ಮಾಡೋದು ನೋಡಿದ್ರ? ನನ್ನ ಮಗಳು ಕೆಲಸ ಮಾಡ್ತಿದ್ದಾಳೆ, ತೋರಿಸಿ ವಿಡಿಯೋದಲ್ಲಿ. ರೀಲ್ ಅಪ್ಲೋಡ್ ಆಗ್ತಾ ಉಂಟು ನಮ್ಮದು ನೋಡಿ. ಟೈಮ್ ಆಯಿತು ಫ್ರೆಂಡ್ಸ್, 6 ಗಂಟೆಗೆ ಹಾಕ್ಬೇಕಾದ ರೀಲ್ 6:15 ಆಯಿತು, ಅರ್ಧ ಗಂಟೆ ಲೇಟ್ ಆಯಿತು. ನಿಲ್ಲ, ಅದಕ್ಕೆ ಟೈಟಲ್ ಕೊಡಬೇಕಲ್ಲ, ಟೈಟಲ್ ಓಪನ್ ಮಾಡು.
ಟೈಟಲ್ ಹೊಡ್ಲಿ ಉಂಟು, ಓಪನ್ ಮಾಡೋ. ನೋಡಿ ಟೈಟಲ್ ಕೊಟ್ಟೆ, ನಿನ್ನ ಕಂಡ ಕ್ಷಣ ಆಹಾ ತುಂಬಿ ಮನ. ಅದು ಯಾವುದಂತೇಳಿ ಟೈಟಲಲ್ಲಿ ನೀವು ಹಾಕ್ಬೇಕು. ನಾ ಟೈಟಲ್ ಕೊಟ್ಟೆ ಅಲ್ಲ, ನೀವು ಯಾವುದಂತೇಳಿ ಕಮೆಂಟಲ್ಲಿ ಹಾಕಿ. ನಿಮಗೆ ಒಂದು ಈಗ ನಾನು ಅವಳಿಗೆ ಟೈಟಲ್ ಕೊಟ್ಟೆ, ಎಂತ ಹೇಳಿದ್ದು ನಾನು ಮರ್ತೋಯ್ತು. ಆಹಾ ತುಂಬಿ ಮನ, ಆಹಾ ಕಂಡ ಕ್ಷಣ ತುಂಬಿ ಮನ. ಅದು ಯಾವುದಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಕೆಲವರಿಗೆ ರಪ್ಪ ಗೊತ್ತಾಗ್ಬೋದು, ಕೆಲವರಿಗೆ ಲೇಟ್ ಆಗ್ಬೋದು ಗೊತ್ತಾಗಲಿಕ್ಕೆ, ಯಾಕೆಂದರೆ ಸ್ವಲ್ಪ ಕಷ್ಟ ಇರ್ಬೋದು. ಟೈಟಲ್ ಏನಂದರೆ ನಿನ್ನ ಕಂಡ ಕ್ಷಣ ಆಹಾ ತುಂಬಿ ಮನ. ಯಾವುದಂತೇಳಿ ಕಮೆಂಟ್ ಹಾಕಿ ಆಯಿತಾ. ಯಾವುದ್ರ ಫಿಲ್ಮು ಆಗೋ ಸಾಂಗ್ ಕೂಡ ಹಾಕಿ. ನೋಡ ಇಷ್ಟೆಲ್ಲ ಬುದ್ಧಿವಂತರಿದ್ದಾರೆ ನೋಡ. ನಮ್ಮ ಚಿನ್ನು ಪಾರ್ಕಿಂಗ್ ಫುಲ್ ಮಾಡಿದಾಳಲ್ಲ, ಏನು ಮಾಡುದು? ಸುಮ್ಮನೆ ಹೋಗ್ಬೇಕು. ನೋಡಿ ನಾವು ಅಕ್ವೇರಿಯಂ ಒಳಗೆ ಹೋಗ್ತಾ ಇದ್ದೇವೆ. ಆದರೆ ನೀರಿಲ್ಲ ಅಲ್ಲ, ಅದೇ ಅದ್ಭುತ ವಿಶೇಷ. ಇದು ನಮ್ಮ ಡ್ರೈವರಿಗೆಲ್ಲ ಬೋರ್ ಆಗಬಾರ್ದು, ಇಲ್ಲಿ ಎಲ್ಲ ಹಾಕಿದ್ದಾರೆ ಆಚೆ ಈಚೆ ನೋಡಲಿ ಅಂತ ಅಲ್ಲ. ಇದೆಂತ ಮೀನು? ಅಂಜಲ್ ಅಂಜಲ್ ಅದು ಅಡವು, ಇದು ಮಾಂಜಿ. ಇದು ಮಾಂಜಿ. ಅದೊಂದು ಮೀನಿನ ಪರಿಚಯ ಹೇಳ್ತಾ ಇದ್ದಾರೆ. ಅದು ನಕ್ಷತ್ರವಿಲ್ಲ, ನಕ್ಷತ್ರವಿಲ್ಲ, ನಕ್ಷತ್ರ ಶಂಕ. ಅದೆಂತ ಕಲ್ಲರ್ ಅದಿದ್ದು ಮದಿಮೆ ಅಂತ ಯಾರು ಅಜ್ಜದ ಇದು ಬೊಂಡಸ್, ಬೊಂಡಸ್ ನೋಡಿ, ಬೊಂಡಸ್, ಬೊಂಡಸ್. ಅದು ಬೊಂಡಸ್ ಅಲ್ಲ, ಅದು ಅಲ್ಲ, ಅದು ಇದು ಬಂಗುಡೆ, ಬಂಗುಡೆ ನೋಡಿ. ಆಯ್ತಾ, ನೀವು ಮುಂದೆ ನೋಡಿ, ಮುಂದೆ ನೋಡಿ. ತಿಮಿಂಗಿ ನೀವು ಬಂಗುಡೆ ನೋಡಿ, ಅದು ನೋಡಿ ಅಂತ ಹೇಳಿ ಮುಂದೆ ನೋಡಿ. ಈಗ ಸಿಗಡಿ ನೋಡಿ, ಸ್ಪೀಡ್ ನದಿ. ಮತ್ತೆ ಎಂತ ಪಾಪ್ಕಾರ್ನ್ ಉಂಟು, ಬೇಕಾಗಿಲ್ಲ? ಅದು ನಿಮಗೆ ಸ್ಮೆಲ್ ಬಂದದ್ದು. ಪಾಪ್ಕಾರ್ನ್ ಸ್ಮೆಲ್ ಬರ್ತಲ್ಲ. ಹೌದು. ಇದು ಅಕ್ಕನಿಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೇಳಿದಾರಲ್ಲಿ. ಹೋಗು ಮಾಡಿ ಸ್ವಲ್ಪ. ಅವಳು ನಂಗೆ ಹೇಳ್ತಾಳೆ ಮಾಡಿ ಅಲ್ಲ. ನಾನ್ ಜೋರ ಇರುದಾ? ನಾ ಸಪುರ ಆಗಿದೆ. ಡ್ಯಾಡಿ ಯಾರ ಗುರ್ತದವ್ರು ಸ್ಟಾಫ್, ಮುಂಚೆಯಿಂದ ಸ್ಟಾಫ್. ಅಮ್ಮ ನೋಡಿ, ಅಮ್ಮ ನೋಡಿ, ಅಮ್ಮ ಬಾರಿ ಫಾಸ್ಟ್ ಉಂಟು ಇವತ್ತು. ಇವತ್ತೇನು ಅಲ್ಲಿ ನಡ್ಕೊಂಡು ಪಾರ್ಕಿಂಗ್ ಎಲ್ಲ ಸಹ ಭಯಂಕರ ಫಾಸ್ಟ್ ಇತ್ತಲ್ಲ. ಈಚೆ ಬಾ. ಎಂತ ಗೊತ್ತುಂಟ, ನನ್ನದೊಂದು ಕಿವಿ ಬಂದಾಗಿದೆ. ಒಂದು ಕೇಳದೆ ಅಲ್ಲಿ ಸತ್ಯ ಫುಲ್ ಬಂದಾಯ್ತು ಕಿವಿ. ಇದು ನೋಡಿ, ಇದು 3ನೇ ಫ್ಲೋರ್ ಅಲ್ಲಿ ಉಂಟು. ನಾವು ಹುಡುಕಿ ಸಾಕಾಯ್ತು ನಮಗೆ. ಕ್ಲಾಸ್ 3ನೇ ಫ್ಲೋರ್ ಅಲ್ಲಿ ಅಲ್ಲ, 2ನೇ ಅಂತ. ಫಸ್ಟ್ ಫ್ಲೋರ್ ಬಂದೇವಲ್ಲ, ಅದು ಗ್ರೌಂಡ್ 2ನೇ ಫ್ಲೋರ್ ಬಂದೇವು. ಅದು ಗ್ರೌಂಡ್ ಫ್ಲೋರ್. ಇದು 3ನೇದಲ್ಲಿ. ಹಾಗೆ ಇಲ್ಲಿ ವಯ್ಯ ಸಿಕ್ಕಿತ್ತು. ಇಲ್ಲಿ ನೋಡಿ, ಇಲ್ಲಿ ನಮಗೆ ಇಲ್ಲಿ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಮೀಟ್ ಆದರೂ ನಮ್ಮನ್ನು ಐಡೆಂಟಿಫೈ ಮಾಡಿ ಪ್ರೀತಿಯಿಂದ ಬಂದು ಮಾತನಾಡಿಸ್ತಾರಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನುಂಟಲ್ವಾ. ಹಾಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲಿ ಮೀಟ್ ಆದರು. ಟೋಟಲ್ ಆಗಿ ಎಲ್ಲರ ಜೊತೆ ಮಾತಾಡಿ ನಮಗೂ ಖುಷಿ ಆಯಿತು. ನಮ್ಮ ಮಕ್ಕಳನ್ನು ಕೂಡ ಅಪ್ರಿಷಿಯೇಟ್ ಮಾಡಿದರು. ಮಕ್ಕಳು ಚೆನ್ನಾಗಿ ಸ್ಟಡಿ ಮಾಡ್ತಾರಲ್ಲ ಅಂತೇಳಿ ಹೇಳಿದರು. ಹಾಗೆ ನಿಮ್ಮ ಮಕ್ಕಳನ್ನು ನೋಡಿ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಫಾಲೋ ಮಾಡ್ತಿದ್ದಾರೆ. ಅದನ್ನೆಲ್ಲ ಹೇಳುವಾಗ ನಮಗೆ ಕೂಡ ತುಂಬ ಖುಷಿ ಆಯಿತು.
ಈಗ ಡ್ಯಾಡಿಗೆಲ್ಲ ಒಳ್ಳೆ ಟ್ಯಾಕ್ಸ್ ಹಾಕಿದ್ದಾರೆ ಇಬ್ಬರು ಸೇರಿಕೊಂಡು. ಯಾರು? ಇಬ್ಬರು ಸೇರಿಕೊಂಡು ಡ್ಯಾಡಿಗೆ ಒಳ್ಳೆ ಟ್ಯಾಕ್ಸ್ ಹಾಕಿದ್ದಾರೆ. ಹೌದು. ನಾನೆಲ್ಲ 5,000 5,000. ಇವಳು ನೋಡಿ, ಇವಳು ಇನ್ನು ಟ್ಯಾಕ್ಸ್ ಹಾಕಿದ್ರೆ ಇನ್ನು ಟ್ಯಾಕ್ಸ್ ಹಾಕ್ಲಿಕ್ಕೆ ಆಯ್ತಿದ್ದಾಳೆ. ಈಗ ಇವಳಿಗೆ ಒಂದು ಬಾಕಿ ಐತಲ್ಲ ಚಿನ್ನಿಗೆ. ಅದು ಇನ್ನೊಂದು ಚಿನ್ನಿ ಕೊಡು. ಮೊನ್ನೆ ಬಂದು ಕೂಡ ಪರ್ಚೇಸ್ ಮಾಡಿದ್ವಿ, ಇವತ್ತು ಕೂಡ ಬಂದು ಪರ್ಚೇಸ್ ಮಾಡಿದ್ವಿ. ಅದು ಇನ್ನೊಮ್ಮೆ ಬರ್ಲಿಕ್ಕೆ ಕಾರಣವೇ ಅವರು, ಯಾಕೆ ಗೊತ್ತಾ, ಅವ್ರು ಒಳ್ಳೆ ಮಾತಾಡ್ತಾರೆ, ಅದು ಇಂಪಾರ್ಟೆಂಟ್. ಕಸ್ಟಮರ್ ನಗುಮುಖದಿಂದ ಕ್ಯಾಚ್ ಮಾಡ್ತಾರೆ, ಅದು ಸೆಲೆಕ್ಷನ್ ಕೂಡ ಒಳ್ಳೇದು ಉಂಟು. ಆಮೇಲೆ ಎಲ್ಲ ಬ್ರಾಂಡೆಡ್, ತುಂಬಾ ನೋಡಿದ ಕೂಡ ಲೈಕ್ ಆಗ್ತದೆ. ನೋಡಿ ಇನ್ನೊಮ್ಮೆ ನಮ್ಮನ್ನು ಬರುವಾಗಿ ಮಾಡಿದ್ರು ಅವರು. ಇಲ್ಲಿ ಮುಂದೆ ಬರ್ತಾ ಇರುವಾಗ ಫ್ರೆಶ್ ಕುಕ್ಕೀಸ್ ನೋಡಿದೆವು, ಬಿಸಿ ಬಿಸಿ ಇತ್ತು, ಟೇಸ್ಟ್ ಮಾಡಲಿಕ್ಕೆ ಕೂಡ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಬೇರೆ ಬೇರೆ ವೆರೈಟಿ ಕುಕ್ಕೀಸನ್ನು ಪರ್ಚೇಸ್ ಮಾಡಿದೆವು. ಆಮೇಲೆ ಮನೆಗೆಲ್ಲ ಸ್ವಲ್ಪ ಕೆಲವೆಲ್ಲ ಐಟಮ್ಸ್ ಬೇಕಿತ್ತು, ಹಾಗೆ ಮನೆಗೆ ಯಾವುದೆಲ್ಲ ಸಂಬಂಧಪಟ್ಟದನ್ನೆಲ್ಲ ಇಲ್ಲಿಂದಲೇ ಪರ್ಚೇಸ್ ಮಾಡಿದೆವು. ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಪಬ್ಬಸಿ ಇಲ್ಲಿ ಇದರೊಳಗೆ ಉಂಟು ಐಡಿಯಲ್ ಪಬ್ಬಸಿ ಬಂದಿದ್ದೀವಿ, ಏನೋ ತಿಂದು ಹೋಗುವ ಅಂತ. ಯಾಕೆ ಹೇಳಿದರೆ ಲೇಟ್ ಆಯಿತು. ಆಮೇಲೆ ಹಸಿವು ಆಗ್ತದಲ್ಲ, ಇಲ್ಲಿ ಸುತ್ತಾಡುವಾಗ ತುಂಬ ಹಸಿವು ಆಗ್ತದೆ. ಬೇರೆ ಐಸ್ ಕ್ರೀಮ್ ಯಾವುದಿಲ್ಲ, ಖಾಲಿ ಏನಾದರೂ ಫುಡ್ ನಿನ್ನೆ ಪಲಾವ್ ಮತ್ತು ಇದು ಪನ್ನೀರ್ ಮಂಚೂರಿಯನ್ ಅಷ್ಟೇ ತಗೊಂಡು. ಐಸ್ ಕ್ರೀಮ್ ಅಂದರೆ ಹೊರಗಡೆ ಮಳೆ ಸಹ ಬರ್ತದೆ, ಬೇಡ ಅಂತೇಳಿ. ನಮ್ಗೆ ಹೆಚ್ಚಿನ ಸಬ್ಸ್ಕ್ರೈಬರ್ಗಳಲ್ಲಿ ಸಿಕ್ಕಿದ್ರು, ತುಂಬ ಖುಷಿ ಆಯಿತು ಮಾತಾಡಿಸಿ ಎಲ್ಲ. ಅವರು ಕೂಡ ನಮ್ಮ ಜೊತೆ ಪ್ರೀತಿಯಿಂದ ಮಾತಾಡಿಕೊಂಡು ಹೋದ್ರು, ತುಂಬ ಖುಷಿ ಆಯಿತು. ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ರಲ್ಲ, ಅದು ಏನು ಹಾಗೆ ಹೇಳಿದ್ರು, ಮೇಡಮ್ ಹೆಚ್ಚಿನ ವಿಡಿಯೋ ಎಲ್ಲ ಆಗ್ತಾ ಇರಿ, ನಾವು ವೇಟ್ ಮಾಡ್ತಿದ್ದೇವೆ ಅಂತೇಳಿ. ಅದಕ್ಕೆ ನಾ ಹೇಳಿದೆ ನಾಳೆ ಸಹ ಬರ್ತದೆ ವಿಡಿಯೋ ನೋಡಿ ಅಂತ. ಅಷ್ಟು ಪ್ರೀತಿ ಕೊಡ್ತೀರಲ್ಲ ಅಲ್ವಾ, ತುಂಬ ಇಷ್ಟು ಪ್ರೀತಿ ಮಾಡ್ತಾರೆ. ಇದಕ್ಕಿಂತ ಎಂತ ದೊಡ್ಡ ಮನುಷ್ಯರಲ್ಲಿ ಅದೇ ಅಲ್ಲ ಇಂಪಾರ್ಟೆಂಟ್, ಪ್ರೀತಿ. ಪಾಪ ಕರೆದು ಮಾತಾಡಿಸಿಕೊಂಡು ಅವರ ಒಂದು ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ರು. ಅವರಿಗೆ ನಾವು ನಿಜವಾಗಿ ಸಹ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೇವೆ. ಅಷ್ಟು ಖುಷಿ ಆಗ್ತದೆ ನಮಗೆ ಹಾಗೆ ನಾವು ಇಲ್ಲೆಲ್ಲ ಒಂದು ಫುಡ್ ತಿಂದು ಹೋಗುವ ದೊಡ್ಡ ಮಗಳನ್ನು ಹೇಳಿದ್ರು, ನಾವು ಇವಳನ್ನು ಕಂಡ ಬಾರಿ ನಮ್ಮ ಮಕ್ಕಳಿಗೆಲ್ಲ ಖುಷಿ ಅಂತ. ದೊಡ್ಡವಳ ಸ್ವೀಟಿಯನ್ನು ಕೂಡ ತೋರಿಸಿ ಹೇಳಿದ್ರು, ಅಂದ್ರೆ ಅವಳನ್ನು ನೋಡಿದ್ರೆ ಮಕ್ಕಳೆಲ್ಲ ತುಂಬಾ ಖುಷಿ ಬರ್ತಾರೆ ಅಂತೇಳಿ ಹೇಳಿದ್ರು. ಹಾಗೆ ಅದೆಲ್ಲ ಖುಷಿ ಆಯ್ತು. ಮಕ್ಕಳ ಬಗ್ಗೆ ಕೂಡ ಒಳ್ಳೆದೊಳ್ಳೇದು ಹೇಳ್ತಿದ್ದಾರಲ್ಲ, ಅದು ಕೂಡ ಅವರ ಒಳ್ಳೊಳ್ಳೆ ಒಪಿನಿಯನ್ ಕೂಡ ಹೇಳ್ತಿದ್ದಾರೆ, ಅದು ಕೂಡ ಖುಷಿ ಆಯ್ತು. ಹೊಟ್ಟೆಗಟ್ಟಿ ಮಾಡಿ ಹೋಗುವ ಅಂತ. ಮತ್ತೆ ಮನೆಯಲ್ಲಿ ಏನಾದ್ರು ಹೋದ್ರೆ ಊಟ ಸಹ ಉಂಟು ಮನೆಯಲ್ಲಿ. ಹಾಗೆ ಓಕೆ. ಮತ್ತೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಮ್ಮ ಫೇಸ್ಬುಕ್ ಅಲ್ಲಿ 70K ಅಂದ್ರೆ 70K ಫಾಲೋವರ್ಸ್ ಆದ್ರು. ಹಾಗೆ ತುಂಬಾ ಸಂತೋಷ. ಅಂದ್ರೆ ಬೆಳಿಗ್ಗೆ ಆಗಿತ್ತು, ನಾನಂದ್ರೆ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯ್ತಲ್ಲ, ತುಂಬಾ ಖುಷಿ ಆಯ್ತು. ಆಮೇಲೆ ಅಲ್ಲಿ ನಾವು ಕಾರಲ್ಲಿ ಬರುವಾಗಲೇ ಬಾರಿ ಮಕ್ಕಳ ಜೋಶ್ ಇತ್ತು, ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕಾರ್ ಒಳಗೆ ಕತ್ತಲಲ್ಲ, ಹಾಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ತುಂಬಾ ಖುಷಿ ಆಯ್ತು. ಮಕ್ಕಳು ಕಾರಲ್ಲಿ ಕೂಡ ಆ ಜೋಶನ್ನು ವ್ಯಕ್ತಪಡಿಸಿದ್ರು. ಸೊ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ನಾವು ಮಕ್ಕಳಿಗೆ ಖುಷಿ, ನಮ್ಗೆ ಖುಷಿ, ಹಾಗೆ ನೀವು ಕೂಡ ಖುಷಿ ಪಡಿ ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ತಿದ್ದೇವೆ. ಮತ್ತೆ ಇಲ್ಲಿ ನಮ್ಮ ಗ್ಲಾಸ್ ತಕೊಂಡೇವಲ್ಲ, ಅವರು ಕೂಡ ಖುಷಿ ಪಟ್ಟರು. 70K ಫಾಲೋವರ್ಸ್ ಅಂತೇಳಿ ಅವರು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು. ಅದೇ ಫ್ರೆಂಡ್ಸ್, ನೀವು ಕೊಡುವ ಪ್ರೀತಿ ಇದುವೇ ಸದಾ ಇರಲಿ, ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತೇನೆ. ಯಾವಾಗಲೂ ಕೂಡ ನಮ್ಮ ಜೊತೆ ಇರಿ, ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ. ಹೀಗೆ ನಾವು ನಿಮಗೆ ಮನೋರಂಜನೆ ಕೊಡ್ತಾ ಇರ್ತೇವೆ, ನೀವು ಖುಷಿ ಪಡಿ. ಇದನ್ನೇ ನಾವು ಹೇಳುದು. ಇನ್ನೂ ಕೂಡ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿ ಪ್ರೀತಿ ಕೊಡಿ, ಇದನ್ನೇ ಬಯಸುದು ನಾವು. ಮುಂದಕ್ಕೆ ಹೀಗೆ ಸಾಕ್ತಾನೆ ಇರಲಿ. ಫುಡ್ ಎಲ್ಲ ಬಂತು ನೋಡಿ. ಇನ್ನೊಂದು ಕೊಡಿ. ಫೈನಲ್ ಆಗಿ ಇದೊಂದು ಮತ್ತೆ ಇನ್ನೊಂದು ಇಲ್ಲಿ ಇನ್ನೊಂದು ತೆಗೆದಿದ್ದೇವೆ.
ಒಳ್ಳೆ ಉಂಟು, ಕ್ಲಾಸಿಕ್ ಆಗಿ ಉಂಟು. ಇದು ಬ್ರ್ಯಾಂಡೆಡ್ ಮ್ಯಾಕ್ವಿ ಅಂತೇಳಿ. ನನಗೆ ಮತ್ತು ಚಿನ್ನಿಗೆ ಮೊನ್ನೆ ಮಮ್ಮಿ ಡ್ಯಾಡಿಗೆ ತಗೊಂಡ್ರು. ಈಗ ಇದು ನನಗೆ ಮತ್ತು ಚಿನ್ನಿಗೆ ತಗೊಂಡು. ಪೋಲರೈಸ್ಡ್ ಗ್ಲಾಸ್ ಇದು ಮತ್ತೆ ಇನ್ನೊಂದಿದು. ಸೊ ಇದು 5000 ಗ್ಲಾಸ್ ಆಫರಲ್ಲಿ ಸಿಕ್ಕಿತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.